ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಗಣೇಶನಿಗೆ ಬಹಳ ಪ್ರಿಯವಾದ ಮೋದಕ್ ಮಾಡಿ ತೋರ್ಸಾದೀನಿ. ಇದನ್ನ ಸುಲಭವಾಗಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಇಲ್ಲಿ ಒಂದ್ ಕಡೆ ಇಟ್ಕೊಂಡೆ ನಾನು. ಇದ್ರಾಗ 2 ವಾಟ್ಕೊಂಡ್ ನೀರ್ ಹಾಕೊಳ್ಳೋದನು. ಇಲ್ಲಿ ನಾನು 1.5 ಕಪ್ ಅಕ್ಕಿ ಹಿಟ್ಟು ತಗೊಂಡೇನು. ಅದಕ್ಕೆ 2 ಕಪ್ ನೀರ್ ಇಟ್ಟಿದೆನು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ತೇನೆ. ಈಗ 1 ಚಮಚ ಆಗುವಷ್ಟ ತುಪ್ಪ ಹಾಕೋರಿ. ಹಿಟ್ಟು ಸಾಫ್ಟ್ ಆಗಿ ಚಲೋ ಬರ್ತೈತಿ. ಇಲ್ಲಿ ನೋಡ್ರಿ 1 ಚಮಚ ಆಗುವಷ್ಟ ಮೈದಾ ತಗೊಂಡೆ ನಾನು. ಇದನ್ನ ನೀರಾಗ ಕಲಿಸಿ ಇದ್ರಾಗ ಮಿಕ್ಸ್ ಮಾಡ್ತೇನೆ. ಇದ್ ಮೈದಾ ತಗೊಂಡಿಲ್ಲ, ಇದನ್ನ ನೀರಾಗಿ ಕಲಿಸಿದೆ ನಾನು. ಇದನ್ನ ಈಗ ಇದ್ರಾಗ ಮಿಕ್ಸ್ ಮಾಡ್ತೇನೆ. ಈ ತರ ಮೈದಾ ಹಾಕಿ ಮಾಡೋದ್ರಿಂದ ನಾವು ಕಡಬ ಮೋದಕ ಮಾಡ್ಕೋತೇವಲ್ಲ, ಅವು ಒಡಿಯುದಿಲ್ಲ. ಬೈಂಡಿಂಗ್ ಚಲೋ ಆಗಿ ಬರ್ತೈತಿ. 1 ಸ್ಪೂನ್ ಹಾಕೊಂಡ್ರ ಬಿ ಸಾಕು. ಈಗ ಇದ ಹೆಸರು ಬರ್ಬೇಕು ನೋಡ್ರಿ. ಇದು ಹೆಸರು ಬಂದೈತಿ. ಹೆಸರು ಬಂದ ಬಳಿಕ 1 ನಿಮಿಷ ಇದನ್ನ ಕುದಿಸ್ಕೋರಿ. ಈಗ ಈ ಅಕ್ಕಿ ಹಿಟ್ಟು ತಗೊಂಡೇವಲ್ಲ, ಇದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು. ಉರಿ ಸಣ್ಣ ಇಟ್ಟು ಹಾಕ್ರಿ. ಎಲ್ಲ ಚಲೋದಂಗ್ ತಿರುವಾಡ್ರಿ. ಇದಾಗೈತಿ, ಮುಚ್ಚಿ ಬಿಡ್ತೇನೆ ನಾ. ಈಗ ಗ್ಯಾಸು ಬಂದ್ ಮಾಡ್ತೇನು. ಈಗ ನಾವು ಒಳಗಿನ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಮಾಡಾಕ 1 ಕಪ್ ಕೊಬ್ಬರಿ ತಗೊಂಡೇನ, ಹಸಿ ತಗೊಂಡೇನು. ನೀವು ಬೇಕಂದ್ರ ಒಣ ತಗೊಂಡ್ ಬಿ ಮಾಡ್ಕೋಬಹುದು. 1/2 ಕಪ್ ಆಗುವಷ್ಟ ಶೇಂಗಾ ಬೀಜ ಹುರಿದ್ ಸಪ್ಪೆ ತೆಗೆದು ಇಟ್ಕೊಂಡೇನು. 1 ಟೇಬಲ್ ಸ್ಪೂನ್ ಆಗುವಷ್ಟ ಕಸಗಸೆ ಹುರಿದ್ ಇಟ್ಕೊಂಡೇನು. 1-2 ಚಮಚ ಆಗುವಷ್ಟ ಎಳ್ಳ ಇವತ್ನು ಹುರಿದ್ ಇಟ್ಕೊಂಡೇನು. ಒಂದ್ ಸ್ವಲ್ಪ ಯಾಲಕ್ಕಿ, 1/2 ಕಪ್ ಆಗುವಷ್ಟ ಬೆಲ್ಲ ತಗೊಂಡೇನು. ನೀವು ಬೆಲ್ಲ ಹೆಚ್ಚ ಕಡಿಮೆ ಮಾಡ್ಕೋಬಹುದು. ಶೇಂಗಾ ಕಾಳ ಎಳ್ಳ ಅದು ಈಗ ಮೊದಲ ಪೌಡರ್ ಮಾಡ್ಕೋಬೇಕು. ಶೇಂಗಾ ಕಾಳ ಬಿ ಹಾಕ್ತೇನು. ಇದನ್ನ ಪೌಡರ್ ಮಾಡ್ಕೋತೇನೆ ನಾನು. ಇದ್ ನೋಡ್ರಿ, ಈ ತರ ಪೌಡರ್ ಮಾಡ್ಕೊಂಡೇನು. ಇದನ್ನ ತೆಗೆದು ಇಟ್ಕೋತೇನೆ ನಾ ಒಂದ್ ಬ್ಯಾರೆದ್ರಾಗ. ಈಗ ಕೊಬ್ಬರಿ ತಗೊಂಡೇವಲ್ಲ, ಇದನ್ನು ಮಿಕ್ಸಿದ ಹಾಕಿ ಸಣ್ಣ ಮಾಡ್ತೇನು. ಇದ್ ನೋಡ್ರಿ, ಕೊಬ್ಬರಿ ಬಿ ಸಣ್ಣ ಆಗೈತಿ. ಈಗ ಇದನ್ನ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಇಲ್ಲಣ್ಣ ಒಂದ್ ಕಡೆ ಕಾಯಕ್ ಇಟ್ಟಿದ್ದೇನು. ಈ ಬೆಲ್ಲ ತಗೊಂಡೇವಲ್ಲ, ಇದನ್ನ ಹಾಕ್ತೇನೆ. ಈಗ 1/4 ಕಪ್ 1-2 ಚಮಚ ಆಗುವಷ್ಟ ನೀರ್ ಹಾಕದನ್ನ ನಾನು. ಇದ್ ಬೆಲ್ಲ ಕರಗಬೇಕು. ಇದನ್ನೇನ್ ನಾವು ಪಾಕ್ ಮಾಡ್ಕೊಳ್ಳೋದು ಬೇಡ, ಬೆಲ್ಲ ಕರಿಗ್ರೆ ಸಾಕು. ಇದ್ ನೋಡ್ರಿ, ಬೆಲ್ಲ ಕರಗೈತಿ. ಈ ಕಾಯಿ ತುರಿ ಸಣ್ಣ ಮಾಡ್ಕೊಂಡಿದ್ವಲ್ಲ, ಇದನ್ನ ಮಿಕ್ಸ್ ಮಾಡ್ತೇನು. ಇದೊಂದ್ ಸ್ವಲ್ಪ ಕುದಿಬೇಕು. ಬೆಲ್ಲದಾಗ ಏನ್ರೆ ಕಸರಾದು ಏತಿ ಅನಿಸ್ತಂದ್ರ ನೀವು ಸೋಸ್ಕೋಬೇಕದನ್ನ. ಈ ಮೋದಕ ಅಗ್ದಿ ಸಿಂಪಲ್ ಆಗಿ ಮಾಡ್ಕೋಬಹುದು ನಾವ. ಶೇಂಗಾ ಕಾಳು ಅದು ಸಣ್ಣ ಮಾಡಿ ಇಟ್ಕೊಂಡಿರ್ತೇವಲ್ಲ, ಅದನ್ನ ಮಿಕ್ಸ್ ಮಾಡ್ತೇನೆ ನಾನು. ಈ ಎಳ್ಳ ಗಸಗಸೆ ಅದು ಹಾಕಿರ್ತೇವಲ್ಲ, ಅದ್ ಟೇಸ್ಟ್ ಬಹಳ ಚಲೋ ಬರ್ತೈತಿ. ನೋಡ್ರಿ, ಇದಾಗೈತಿ. ಈಗ ಇಲ್ಲಿ 1 ಚಮಚ ಆಗುವಷ್ಟ ತುಪ್ಪ ಮಿಕ್ಸ್ ಮಾಡದನ್ನ ನಾನು. ಆಗೈತಿ, ಗ್ಯಾಸ್ ಬಂದ್ ಮಾಡ್ತೇನು. ನಾವು ಅಕ್ಕಿ ಹಿಟ್ಟು ಕುದಿಸಿದ್ದಿಲ್ಲ, ಇದ ಆರೈತಿ. ಇದನ್ನ ನಾದ್ಕೊಳ್ಳೋನು. ಈಗ ಇದಕ್ಕೆ ನೀರದು ಏನ್ ಹಾಕೋದು ಬೇಡ, ಚಲೋದಂಗ ನಾದ್ಕೋಬೇಕು. ನೋಡ್ರಿ, ಈ ತರ ಅಂಗೈ ಹಚ್ಚಿ ಚಲೋದಂಗ ನಾದ್ರಿ. ಹಿಟ್ಟೊಂದ್ ಸ್ವಲ್ಪ ನಿಮಗ ಒಣಾದ್ ಅನಿಸ್ತಂದ್ರ ಆಗ ಕೈಗೊಂದ್ ಸ್ವಲ್ಪ ನೀರ್ ಹಚ್ಚಿ ನಾದ್ಕೋಬಹುದು ನೀವು. ಇದು ಹಿಟ್ಟ ರೆಡಿ ಐತಿ. ಈಗ ನಮ್ ಮೋದಕ್ ಮಾಡ್ಕೊಳಕ ನಾ ಇಲ್ಲಿ ಮೋದಕದ ಸಾಚೆ ಇರ್ತಾವಲ್ಲ, ಅದನ್ನ ತಗೊಂಡ್ ಮಾಡ್ಕೊಳದೇನು. ನಿಮ್ ಕಡೆ ಇರಕಿಲ್ಲ ಅಂದ್ರ ನೀವು ಹಂಗೆ ಬಿ ಮಾಡ್ಕೋಬಹುದು, ಕೈಲೇ ಬಿ ಮಾಡ್ಕೋಬಹುದು. ಅದನ್ನು ಮಾಡಿ ತೋರಿಸ್ತೇನೆ ನಾನು ನಿಮ್ಗ. ಮೊದಲ ಇದ್ರಾಗ ಮಾಡ್ತಾನು. ಇದಕ್ಕ ಮೊದಲ ಒಂದ್ ಸ್ವಲ್ಪ ತುಪ್ಪ ಹಚ್ತಾನು.
ತುಪ್ಪ ಹಚ್ಚಿ ಈ ತರ ಬಂದ್ ಮಾಡ್ಬೇಕು. ಇದೊಂದ್ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡ ಈ ತರ ಹಾಕ್ರಿ. ಈ ತರ ಹಾಕಿ ಈ ತರ ಒತ್ತಬೇಕು ಎಲ್ಲ ಸೈಡ್ ಬಿ. ಚಲೋದಂಗ್ ಪ್ರೆಸ್ ಮಾಡ್ರಿ. ಚಲೋದಂಗ್ ಪ್ರೆಸ್ ಮಾಡಿದ್ರಂದ್ರ ಆ ಡಿಸೈನ್ ಚಲೋದಂಗ ಬರ್ತೈತಿ. ಇದ್ ನೋಡ್ರಿ ಈ ತರ ಹಾಕಿದ ಬಳಕ ಈ ಸ್ಟಫಿಂಗ್ ಮಾಡ್ಕೊಂಡೇವಲ್ಲ ಇದನ್ನ ಹಾಕೋಬೇಕು. ಪೂರಾ ತುಂಬುವಂಗ ಹಾಕಾಕ್ ಹೋಗ್ಬ್ಯಾಡ್ರಿ, ಒಂದ್ ಸ್ವಲ್ಪ ಒಳಗಡೆ ಬರೋಂಗ ಹಾಕ್ರಿ. ಹಾಕಿ ಈ ತರ ಪ್ರೆಸ್ ಮಾಡಿ ಮೇಲ್ಗಡೆ ಮತ್ತ ಇದನ್ನ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟಿನ ಹಿಟ್ಟ ಹಾಕ್ರಿ. ಹಾಕಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇದ್ದತಿ ಈ ತರ ತೆಗೀರಿ. ಈ ತರ ಸೈಡ್ ದಿಂದ ಹಿಂಗ ತೆಗೀರಿ. ನೋಡ್ರಿ ಏನ್ ಮಸ್ತ್ ಬಂದೈತಿ. ಈಗ ಹಿಂಗ ನಡಿವ್ ಹಿಡಿಬೇಡ್ರಿ, ಅದನ್ನ ಈ ತರ ಹಿಂಗ್ ತಕೋಬಹುದು. ನೋಡ್ರಿ ಏನ್ ಮಸ್ತ್ ಆಗಿ ಬಂದೈತಿ. ನಾ ಇನ್ನ ಕೈಲೇ ಹೆಂಗ್ ಮಾಡ್ಕೊಳ್ಳೋದತ್ತದ್ ಬಿ ತೋರಿಸ್ತಾನು. ಒಂದ್ ಹಿಂಗ ಉಳ್ಳಿ ತಗೋರಿ. ಉಳ್ಳಿ ತಗೊಂಡ ಈ ತರ ಮಾಡ್ಕೋರಿ. ಈ ತರ ಮಾಡ್ಕೊಂಡ ಇದು ಸ್ಟಫಿಂಗ್ ನಟ್ ನಡುವ್ ಇಡ್ರಿ. ನಟ್ ನಡುವ್ ಇಟ್ಟ ಈ ತರ ಮಾಡ್ಕೋಬಹುದು. ನಾವು ಉಳ್ಳಿ ಅದು ತುಂಬ್ಕೋತೇವಲ್ಲ ಹೋಳ್ಗಿ ಮಾಡಾಕ, ಆ ತರ ಮಾಡ್ಕೊಂಡ ಈ ತರ ಮೋದಕ್ ಶೇಪ್ ಕೊಟ್ಕೋಬಹುದು ನೀವ. ನೋಡ್ಬೋದು ನೀವ ಇದು ಬಿ ಮೋದಕ್ ಏನ್ ಮಸ್ತಾಗಿ ಕಾಣತೈತಿ. ಮ್ಯಾಗ್ ಡಿಸೈನ್ ಕ ಒಂದ್ ಚಾಕು ಸ್ಪೂನ್ ಏನಾದ್ರೂ ಬಿ ತಗೊಂಡ್ ನೀವ ಈ ತರ ಮಾಡ್ಕೋಬಹುದು. ಸ್ಪೂನ್ಲೆ ಮಾಡ್ಕೋಬಹುದು. ನೋಡ್ರಿ ಕೈಲೆ ಬಿ ನಾವ ಮೋಲ್ಡ್ ಇಲ್ದ ಬಿ ಸುಲಭವಾಗಿ ಮೋದಕ್ ಮಾಡ್ಕೋಬಹುದು. ಎಲ್ಲಾ ಮೋದಕ್ ಬಿ ಇದೇ ತರ ಮಾಡ್ಕೋತೇನೆ ನಾನು. ಇಲ್ಲಿ ನೋಡ್ರಿ ನಾನು ಎಲ್ಲಾ ಮೋದಕ್ಕೂ ಮಾಡಿ ಇಟ್ಕೊಂಡೇನು. ಈಗ ಇವತ್ತು ನಾವ ಕುದಿಸ್ಕೋಬೇಕು. ಕುದಿಸ್ಕೊಳಕ ನಾ ಇಲ್ಲಿ ಇಡ್ಲಿ ಪಾತ್ರೆ ತಗೊಂಡೇನು. ನೀವು ಬೇಕಂದ್ರ ಸ್ಟೀಲಿನ ಚಾನಿಗೆ ಅದು ಇರ್ತಾವಲ್ಲ ಅದ್ರಾಗಿಟ್ಟು ಬಿ ಕುದಿಸ್ಕೋಬಹುದು. ಇದಕ್ ನಾನ ಬಾಳಿ ಎಲೆ ಹಾಕಾದನ್ ಕೆಳಗಡೆ. ಇಲ್ಲಿ ನೋಡ್ರಿ ಕೆಳಗ ನಾ ಈ ತರ ಬಾಳಿ ಎಲೆ ಇಟ್ಕೊಂಡೇನು. ಇವತ್ತಿನ ಮೋದಕ ಒಂದೊಂದ ಇಡ್ತೇನೆ ನಾ ಇಲ್ಲಿ. ಇಲ್ಲಿ ನೋಡ್ರಿ ಎಲ್ಲಾ ಮೋದಕ ಇಡ್ಲಿ ಪಾತ್ರೆದಾಗ ಇಟ್ಕೊಂಡೇನು. ಇಲ್ಲಿ ನಾನು ನೀರ್ ಬಿ ಕಾಯಕ್ ಇಟ್ಟಿದ್ದೇನು. ನೀರ್ ಹೆಸರು ಬಂದಾವು. ಇವತ್ ನಾನು ಈಗ ಇದ್ರಾಗ ಇಡತ್ತೇನು. ಇವತ್ತಿನ ನಾವ 8 ರಿಂದ 10 ನಿಮಿಷ ಕುದಿಸ್ಕೋಬೇಕು. ಇಲ್ಲಿ ನೋಡ್ರಿ ಇವಾಗ ಕುದಿಯಾಕಿಟ್ಟ 10 ನಿಮಿಷ ಆತು. ಕುದ್ದಾವ ಇವ ತಕ್ಕೋತೇನ ಇವತ್ನ. ನೋಡ್ರಿ ಏನ್ ಮಸ್ತ್ ಆಗಿದಾವ ಮೋದಕ. ಇದ ಸೇಮ್ ಹಿಟ್ಲೆ ನೀವ ಕಡಬ್ ಬಿ ಮಾಡ್ಕೋಬಹುದು. ಇವತ್ತಿನ ನೀವ ಚಲೋದಂಗ ಕುದಿಸ್ಕೋಬೇಕು. ನೋಡ್ರಿ ಎಲ್ಲಾ ಮೋದಕ್ ನಾನು ಮಾಡ್ಕೊಂಡೇನು. ಮ್ಯಾಗ ಒಂದ್ ಸ್ವಲ್ಪ ನಾನು ಕೇಸರಿ ಹಾಲ್ದಾಗ ನೆನೆ ಹಾಕಿ ಇಟ್ಟಿನಿ, ಅದನ್ನ ಹಾಕಿದೇನು ಡೆಕೋರೇಷನ್ಗಾಗಿ. ನೀವು ಬೇಕಂದ್ರ ಹಾಕೋಬಹುದು, ಇಲ್ಲಂದ್ರ ಹಾಗೆ ಬಿ ಮಾಡ್ಕೋಬಹುದು. ನೀವು ಒಮ್ಮಿ ಈ ಸಲ ಗಣೇಶ ಚತುರ್ಥಿಗೆ ಈ ತರ ಮೋದಕ್ ಮಾಡ್ಕೋರಿ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.